ಓಕೆ ಸರ್, ಇನ್ನು ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಮಧ್ಯದಲ್ಲಿ ಎಲ್ಲ ಸ್ಪರ್ಧಿಗಳು ಆಚೆ ಬಂದಿದ್ದು ಒಂದು ಎಲ್ರಿಗೂ ಕೂಡ ಒಂದು ಕಹಿ ನೆನಪು ಅಂತ ಹೇಳ್ಬೋದು. ಇದ್ರ ಬಗ್ಗೆ ಏನ್ ಸರ್, ಏನ್ ಗೊತ್ತಿತ್ತು ನಿಮ್ಗೆ? ಆ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಬಂದ್ರು, ಪೊಲೀಸರು ಬಂದ್ರು, ನಿಮ್ನ ಆಚೆ ಬನ್ನಿ ಅಂದ್ರು, ಏನಾಯ್ತು? ಹೊರಗಡೆ ಎಲ್ಲ ತುಂಬಾ ಹಂಗಾಮ ಆಗಿತ್ತು, ಏನೋ ಆಗ್ತಿದೆ ಅಂತ ನಿಮ್ಗೆ ಏನ್ ಗೊತ್ತಿತ್ತು ಒಳಗಡೆ? ಇಲ್ಲ, ನಮ್ಗೆ ಏನೂ ಗೊತ್ತಿರಲಿಲ್ಲ. ಯಾಕಂದ್ರೆ ನಾವೆಲ್ಲ ಆರಾಮಾಗೇ ಇದ್ವಿ ಮನೆ ಒಳಗಡೆ, ನಮ್ಗೆ ಏನೂ ಗೊತ್ತಿರಲಿಲ್ಲ. ಯಾವಾಗ್ಲೂ ಆ ಟೀಮ್ ಅವ್ರು ಬರ್ತಾರಲ್ಲ, ಬಿಗ್ ಬಾಸ್ ಟೀಮ್ ಅವರು ಮುಖಕ್ಕೆ ಮುಖವಾಡ ಹಾಕೊಂಡೇ ಬರೋದು, ಕಣ್ಣು ಮಾತ್ರ ಓಪನ್ ಹಂಗೆ ಬರೋದು. ಏಕ್ದಮ್ ಹಿಂಗಿಂಗೆ ಕಲರ್ ಡ್ರೆಸ್ ಅಲ್ಲಿ ಒಳಗೆ ಬಂದ್ಬಿಡ್ತಾರೆ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಒಂಚೂರು ಬನ್ನಿ 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 ಅಂತಾರೆ. ಇಲ್ಲ ಇಲ್ಲ ಇಲ್ಲ, ಏನಾರು ನಮ್ಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದ್ಯೋ, ಕಿಡಿ ಆಗಿದೆಯೋ, ಇಲ್ಲ ಏನಾರು ಕೆಟ್ಟೋಗಿದೆಯೋ, ರಿಪೇರಿ ಮಾಡಕ್ಕೆ ಯಾರೋ ಬರ್ತಾ ಇದ್ದಾರೋ, ಇಲ್ಲ ಸ್ಪೀಕರ್ ಏನಾದ್ರು ಸರಿ ಇಲ್ವೋ, ಕ್ಯಾಮ್ರಾ ಸರಿ ಇಲ್ವೋ, ಅದಕ್ಕೆ ರಿಪೇರಿ ಮಾಡಕ್ಕೆ ಬರ್ತಾ ಇದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ. ಆದರೆ ನಮ್ಮನ್ನ ಆಚೆ ಕರ್ಕೊಂಡು ಹೋಗೋ ಟೈಮಲ್ಲಿ ಕಣ್ಣಿಗೆ ಪಟ್ಟಿ ಹಾಕ್ಬಿಟ್ರು. ಪಟ್ಟಿ ಹಾಕ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋದ್ರು. ಕೆಳಗಿಳಿ, ಲೆಫ್ಟ್ ಬನ್ನಿ, ರೈಟ್ ಬನ್ನಿ ಅಂತ ಕರ್ಕೊಂಡು ಹೋಗಿ ಒಂದು ಹೋಮ್ ಥಿಯೇಟರ್ ಇರುತ್ತೆ, ಸ್ಕ್ರೀನ್ ಎಲ್ಲ ಇರುತ್ತೆ, ಅದೇ ಫುಲ್ ಶೇಕ್ ಆಗುತ್ತಲ್ಲ, ಅದರೊಳಗೆ ಹೋಗಿ ಕೂರಿಸಿದ್ರು. ಏನು ತೊಗೊಳ್ತೀರಾ, ಕಾಫಿ ಟೀ ಅಂತ ಅಂದರು. ಆಮೇಲೆ ಉಶ್ ಅಂತಿದ್ರು. ಅಂದರೆ ನಿಧಾನಕ್ಕೆ ಮಾತಾಡಿ, ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಅಂತ. ನಮ್ಗೆ ಅರ್ಥ ಆಗಿಲ್ಲ, ಏನಕ್ಕೆ ಯಾರು ಹೊಸಬ್ರು ಬಂದ್ಬಿಟ್ಟಿದಾರ ಇಲ್ಲಿ ಏನಕ್ಕೆ ಅಂತ ಹಂಗೆ ಅನ್ಕೊಳ್ತಿದ್ವಿ. ಆದರೆ ಎಲ್ಲ ಕೂಲಾಗಿರ್ರಿ, ಕಾಫಿ ತಗೊಳ್ತಾ, ಟೀ ಅಂದರೆ ನಾವು ಅದೇ ಚಾನ್ಸ್ ಅಂದ್ಬಿಟ್ಟು ಜ್ಯೂಸು, ಬಿಸ್ಕೆಟು, ಅದು ಇದು ಅಂತ 4-5 ತಿಂದ್ಬಿಟ್ವಿ, ಬರಂಗಿಸ್ಕೊಬಿಟ್ವಿ. ಅವರು ಕೂಲಾಗಿ ನಕ್ಕೊಂಡೇ ಇದ್ರು. ಆಮೇಲೆ ಇದ್ದಕ್ಕಿದ್ದಂಗೆ ಅವರು ಪೊಲೀಸವರು ಹುಡುಕೊಂಡು ಡೋರ್ ತೆಗಿ, ಸಾರ್ ಇಲ್ಲಿದ್ದಾರೆ ಅಂದರು. ಹಂಗೆ ಒಂದು 20 ಜನ ಒಳಗೆ ಬಂದ್ಬಿಟ್ರು. ಅವಾಗ ಏನೋ ಆಗಿದೆ ಅನ್ನೋದು ಅವಾಗ ಗೊತ್ತಾಯಿತು. ಆದರೆ ಇಬ್ಬರು ಹುಡುಗಿರು ಬಿಟ್ಟು ಇನ್ಯಾರು ಎದುರ್ಕೊಳ್ಳಿಲ್ಲ. ಯಾಕಂದ್ರೆ ನಮ್ದೇನು ತಪ್ಪಿಲ್ವಲ್ಲ, ನಾವ್ಯಾಕೆ ಎದುರ್ಕೋಬೇಕು ಅಂತ. ಅವರು ಬರ್ತಿದ್ದಂಗೆ, ಮೇಡಮ್ ನೀವು ಮಾತಾಡ್ತೀರಾ, ನಾವು ಮಾತಾಡ್ತೀರಾ ಅಂತ ಇಬ್ಬರು ಪೊಲೀಸವ್ರು ಮಾತಾಡ್ಕೊಂಡು ಇನ್ಸ್ಪೆಕ್ಟ್ರು ಟಕ್ ಅಂತ ಓದ್ಬಿಟ್ಟು ಹೇಳಿದ್ರು, ನೋಡಿ ಇಲ್ಲಿ ನಿಮ್ದೇನು ತಪ್ಪಿಲ್ಲ, ನೀವು ಮನೆಗಾರ ಹೋಗ್ಬೋದು, ಇದಾರ ಹೋಗ್ಬೋದು, ಇದು ಓವರಾಲ್ ವಾಟರ್ ಪೊಲ್ಯೂಷನಿಂದ ಇದು ಸೀಸ್ ಮಾಡಬೇಕಾಗಿ ಬಂದಿದೆ, ನಿಮ್ಮದು ಫಾಲ್ಟ್ ಅಲ್ಲ ಅಂತ ಅರ್ಥ ಆಗಂಗೆ ಕನ್ವಿನ್ಸ್ ಮಾಡಿದ್ರು ಪೊಲೀಸವರು. ತುಂಬ ಸಹಕರಿಸಿದ್ರು. ಹಂಗೆ ಟೀಮ್ ಅವರು ನಕ್ಕೊಂಡು ನಮಗೆ ಧೈರ್ಯ ತುಂಬಿಕೊಂಡೇ ಇದ್ರು. ನಮಗೆ ಏನೂ ಇಲ್ಲ, ನಾನು ಅವ್ರು ಹೇಳ್ತಾ ಇದ್ರು ಜ್ಯೂಸ್ ಕುಡ್ಕೊಂಡು ತಿನ್ಕೊಂಡು ಬಿಟ್ಟರೆ ಎಲ್ಲ ಓಡುತ್ತೈತೆ, ಕರ್ಕೊಂಡು ಹೋಗ್ಬಿಟ್ರೆ ಅಂತ ತಿಂತಾ ಇದೀವಿ ಎಲ್ಲ ಬರ್ಗೆಟ್ಟಂಗೆ. ಆದರೆ ಒಂದು ಇಬ್ಬರು ಮಾತ್ರ ಎದುರ್ಕೊಂಡ್ಬಿಟ್ಟಿದ್ರು ಹಿಂದೆ ಇರೋರು. ಅವ್ರು ಒಂಥರ ಏನಾಗ್ಬಿಡ್ತೋ, ಹಿಡ್ಕೊಂಡು ಹೋಗ್ಬಿಡ್ತಾರೋ, ಮರ್ಯಾದೆ ಹೋಗ್ಬಿಡ್ತಾರ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ನಿಮ್ಮ ಮನೆಗಾರ ಹೋಗಿ, ಹೋಟ್ಲುಗಾರ ಹೋಗಿ, ಇವ್ರು ಎಲ್ಲಿ ಕರ್ಕೊಂಡು ಹೋಗಿ ಅಂದ್ಬಿಟ್ಟು ಅರ್ಥ ಆಗಂಗೆ ಹೇಳಿದ್ರು. ಅದೇನಾಯಿತು, ಎಲ್ಲರಿಗೂ ಆವಾಗ ತಾಳ್ಮೆ ಇದಾಯಿತು. ಆಮೇಲೆ ಅಲ್ಲಿಂದ ಸೀದಾ ಕಾರಲ್ಲಿ ಬೇರೆ ಕಡೆ ಕರ್ಕೊಂಡು. ಓಕೆ ಸರ್, ಇನ್ನು ಸತೀಶ್ ಅವರ ಪ್ರಕಾರ ಬಿಗ್ ಬಾಸ್ನ ಯಾರು ಗೆಲ್ತಾರೆ ಈ ಸೀಸನ್? ನನಗೆ ಮೋಸ್ಟ್ಲಿ ಗಿಲ್ಲಿ ನಟ ಗೆಲ್ಬೋದು. ಆದರೆ ಈಗ ಹೊಸಬ್ರು ಯಾರ್ಯಾರು ಬರ್ತಾರೆ ಇವತ್ತು ನಾಳೆಯಲ್ಲಿ ಗೊತ್ತಿಲ್ಲ. ಈಗಿರೋರು ನಿಮ್ಮ ಒಂದು 3 ವಾರದ ಜರ್ನಿಯಲ್ಲಿ ನಿಮಗೆ ಯಾರು? ಗಿಲ್ಲಿ ಅವರು ತುಂಬಾ ಮಜಾ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಒಂದು ಅಕ್ಷರ ಮಾತಾಡಿದ್ರೆ ಇಡೀ ಮನೆ ನಗುತ್ತೆ, ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ. ನೀವು ತುಂಬಾ ಎಂಜಾಯ್ ಮಾಡಿದ್ರ ಅವರ ಒಂದು ಹಾಸ್ಯವನ್ನ? ನಕ್ಕಿ ಇಲ್ಲೆಲ್ಲ ನೋವು ಬಂದ್ಬಿಟ್ಟಿದೆ. ನನಗೆ ಅವ್ರು ಫ್ರೆಂಡ್ಶಿಪ್ ಮಾಡೋಕ್ಕೆ ಇಷ್ಟ. ಅವ್ರು ನನ್ನ ಇವ್ರಿಗೆ ತೊಂದರೆ ಕೊಡ್ತಾ ಇದ್ದೀನಿ ಅವ್ರ ಕ್ಲೋಸ್ ಫ್ರೆಂಡ್ಗೆ ಅಂತ ನನ್ನ ವಿಲನ್ನಾಗೇ ನೋಡಿದ್ರು ಲಾಸ್ಟ್ವರೆಗೂ ಹೊರತು ನನ್ನ ಫ್ರೆಂಡ್ ಆಗಿ ಆಗಲೇ ಇಲ್ಲ. ನನಗೆ ಅವ್ರ ಫ್ರೆಂಡ್ಶಿಪ್ ಮಾಡೋದು ತುಂಬ ಇಷ್ಟ ಆಯಿತು. ಆದರೆ ಅವ್ರು ನನ್ನ ಆಗಲಿಲ್ಲ. ಒಂದೊಂದು ವಿಷಯಕ್ಕೂ ಸುಮ್ಮನೆ ಇರು ಅಂತ ಒಂಥರ ಅಲ್ಲಲ್ಲೇ ಸ್ಟಾಪ್ ಮಾತಾಡೋಕ್ಕೆ ಬಿಡ್ದಂಗೆ ನನ್ನ ಅವಾಯ್ಡ್ ಮಾಡ್ತಾರೆ. ಓಕೆ, ಇನ್ನು ಬಿಗ್ ಬಾಸ್ಗೆ ಇವ್ರು ಫಿಟ್ ಅಲ್ಲ ಅಂತ ಯಾರ ಬಗ್ಗೆ ಹೇಳ್ಬೋದು ನೀವು? ಇವ್ರು ಫಿಟ್ ಅಲ್ಲ ಅಲ್ಲಿದ್ದವರಲ್ಲಿ, ಇವ್ರು ಬಿಗ್ ಬಾಸ್ಗೆ ಫಿಟ್ ಇಲ್ಲ ಬಿಡು ಅಂತ ನಿಮ್ಗೆ ಯಾರು ನೋಡಿದ್ರೆ ಅನ್ಸುತ್ತೆ? ಧ್ರುವ ಅನಿಸುತ್ತೆ ಅವರು. ಯಾಕಂದರೆ ನಾನೇ ಕಿಲಾಡಿ, ನಾನೇ ಪರ್ಫೆಕ್ಟ್, ಮಿಸ್ಟರ್ ಪರ್ಫೆಕ್ಟ್ ಥರ ಮಾತಾಡ್ತಾರೆ. ಅಂದರೆ ಅವರೇ ಪರ್ಫೆಕ್ಟ್ ಇಲ್ಲ. ಓಕೆ, ಸತೀಶ್ ಅವರಿಗೆ ಜಗಳ ಅಂದರೆ ಇಷ್ಟ ಇಲ್ವಾ? ಯಾಕೆಂದರೆ ಜಗಳ ಆಡಿದ್ರೆ ಸಾಕು, ಬೇರೆಯವರು ಜಗಳ ಆಡಿದ್ರು ಸಾಕು, ನೀವು ಒಂಥರ ಡಿಪ್ರೆಸ್ ಆಗಿಬಿಡ್ತಿದ್ರಿ, ತುಂಬ ಕುಗ್ಗಿಬಿಡ್ತಿದ್ರಿ. ಯಾಕೆ ಸತೀಶ್ ಅವ್ರಿಗೆ ಜಗಳ ಅಂದರೆ ಇಷ್ಟ ಇಲ್ವಾ? ಜಗಳ ಅಂದರೆ ಭಯನಾ? ಇಲ್ಲ, ಜಗಳ ಅಂದರೆ ತುಂಬ ಇಷ್ಟ. ಆದರೆ ಕಾರಣ ಇರಬೇಕು. ಆಮೇಲೆ ನಂದು ತಪ್ಪಿದ್ದವ್ರು ಜಗಳಕ್ಕೆ ಬಂದು, ಇಲ್ಲ ನನಗೇನಾರ ಕೀಳಾಗಿ ಮಾತಾಡಿದ್ರೆ ನಾನು ಜಗಳಕ್ಕೆ ಹೋಗ್ತೀನಿ. ಆದರೆ ಇದು ಕಂಡವ್ರ ಜಗಳ, ಅದಕ್ಕೆ ನಾನು ಯಾಕೆ ಮೂಗು ತೋರಿಸೋದು, ಅದಕ್ಕೆ ಯಾಕೆ ನಾನು ಸ್ಟ್ಯಾಂಡು ಅಂದ್ಕೊಂಡು ಬರೀ ಅದೇ ಮಾತಾಡ್ಕೊಂಡು ಕೂರೋರು. ಅದು ಯಾರ್ದೋ ಜಗಳಕ್ಕೆ ಅವ್ರು ಸಾಲ್ವ್ ಮಾಡ್ಕೊಳ್ತಾರೆ. ಆಮೇಲೆ ಅರ್ಥ ಇಲ್ಲದೇನೆ ಅವ್ರು ಕಂಟೆಂಟ್ಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೋಗ್ಬಿಟ್ಟು ನೀನು ಮಾತಾಡಲಿಲ್ಲ ಅಂತ ಚಂದ್ರಪ್ರಭು ಅವರೇ ಮಾತಾಡಿದ್ರು. ಬೇಕಾದ್ರೆ ನೀವು ಮಾತಾಡ್ಕೊಳ್ಳಿ ಅಂದೆ. ಯಾಕಂದರೆ ನನಗೆ ನೆಸಿಟಿ ಇಲ್ಲದೆ ಇರೋದಕ್ಕೆ ಜಗಳ ಆಡಿ ಅಲ್ಲಿ ವ್ಯಾಲ್ಯೂ ಕಳ್ಕೊಳ್ಳೋದು ಬೇಡ. ಯಾಕಂದರೆ ಸ್ಟಾರ್ಟಿಂಗ್ ಒಂದು ಜಾನುಗೆ ಏನೋ ಒಂದು ಲವ್ ಮಾಡೋಣ ಬಾರೋ, ಅದೇನೋ ಪ್ರೀತಿಸೋಣ ಬಾ ಅಂತ ಏನೋ ಹೇಳ್ತಾರೆ ಚಂದ್ರಪ್ರಭು ಅವರು. ಅವ್ರು ಜಾನು ಅವರು ಅದಕ್ಕೆ ರೇಗ್ಸ್ಕೊಂಡು ಜಗಳ ಮಾಡ್ತಾರೆ. ನಾನು ಅದನ್ನು ಸೀರಿಯಸ್ ಅಂದ್ಕೊಂಡು ಮೇಡಮ್ ಅವ್ನು ತಮಾಷೆ ಮಾಡಿದ್ದು ಅಂತ ಹೇಳಕ್ಕೆ ಹೋಗ್ತೀನಿ, ನನಗೆ ಬೈದು ಬಿಡ್ತಾರೆ. ನನಗೆ ಬೈದು ಬರಬೇಡಿ ಅಂತ. ಅದಕ್ಕೆ ಸೈಲೆಂಟಾಗಿ ಬಂದ್ಬಿಡ್ತೀನಿ, ಇವ್ರಿಬ್ಬರು ತಾನೇ ಕಿತ್ತಾಡ್ಕೊಳ್ಳಿ ಅಂತ. ಯಾಕಂದರೆ ಆಮೇಲೆ ನೋಡಿದ್ರೆ ನೋಡ್ಬಿಟ್ಟು ಸುಮ್ಮನೆ ರೇಗ್ಸಿದ್ದು, ಚೋಕ್ ಕೊಟ್ಟಿದ್ದು ಅಂತಾರೆ. ಓಕೆ ಸರ್, ಇನ್ನು ಅಪಾರ್ಟ್ ಫ್ರಮ್ ದ ಬಿಗ್ ಬಾಸ್ ಅಂತ ಬರೋದಾದರೆ
ಪ್ರೀತೋ ತಪ್ಪ ಫಿಲ್ಮಲ್ಲಿ ನಾವು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಒಂದು ಸೀನ್ ಇದೆ ಸರ್. ಅವರು ಒಂದು ದುಬಾರಿ ನಾಯಿಯನ್ನ ಇಟ್ಕೊಂಡು ಬರ್ತಾರೆ. ಡಾಗ್ ಸತೀಶ್ ಅವ್ರನ್ನ ನಾವು ನೋಡಿದಾಗ ನಮಗೂ ಅದೇ ಫೀಲ್, ನನಗಂತೂ ಅದೇ ಫೀಲ್ ಆಗಿದ್ದು. ನಿಮಗೆ ಅವರಿಂದ ನೀವೇನಾದ್ರು ಇನ್ಫ್ಲೂಯೆನ್ಸ್ ಆಗಿದ್ದೀರಾ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಂದ? ಯಾಕೆಂದ್ರೆ ನೋಡೋಕ್ಕೂ ಸ್ವಲ್ಪ ನಿಮ್ಮ ಸ್ಟೈಲು, ಹಾವ ಭಾವ, ನೀವು ಡ್ರೆಸ್ಸಿಂಗ್ ಸೆನ್ಸ್ ಕೂಡ ಸ್ವಲ್ಪ ಕ್ರೇಜಿ ಸ್ಟಾರ್ ತರ ಇದೆ. ಹಾಗಾಗಿ ಕೇಳ್ತಾ ಇದ್ದೀನಿ, ಹೇಗೆ ಸರ್? ರವಿಚಂದ್ರನ್ ಅವರೇನೆ ನಂದು ಮನೆದೊಂದು ವಿಡಿಯೋ ತೋರಿಸ್ತೀನಿ. ಅಂದ್ರೆ ಅವ್ರು ಗೌರಿಶಂಕರ ಮೂವಿಲಿ ನಂದು ಡಾಗ್ ಮಾಡುತ್ತೆ ದಾಂಡೇಲಿಲಿ ಫಾರೆಸ್ಟ್ ಅಲ್ಲಿ ಒಂದು ರಿಸಾರ್ಟ್ ಅಲ್ಲಿ. ಅವಾಗ ರವಿಚಂದ್ರನ್ ಸರ್ ಜೊತೆ ರೂಮಲ್ಲಿ ಇರ್ತೀನಿ ನಾನು ನಾಯಿ ಜೊತೆ. ಅವಾಗ ಸಾಯಂಕಾಲ ಟೈಮ್ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಮಾತಾಡೋ ಟೈಮಲ್ಲಿ ಸರ್ ನೋಡಿ ಸರ್ ನಂದೊಂದು ಮನೆ ಮಾಡಿದ್ದೀನಿ ಪಪ್ ತರ ನೋಡಿ ಸರ್ ಅಂತ ವಿಡಿಯೋ ತೋರಿಸ್ತೀನಿ. ಅವರೇ ಹೊಗಳ್ತಾರೆ ನಂದು ಸೆಟ್ಟು ಏನೂ ಇಲ್ಲ ಅಂತ. ಅಂದರೆ ಅಷ್ಟು ಕಲರ್ಫುಲ್ ಆಗಿ ಮಾಡಿದ್ದೀನಿ. ಅಂದರೆ ಫುಲ್ಲು ಮನೇಲಿ ಮನೆ ಕ್ಲೀನ್ ಮಾಡಬೇಕಂದ್ರೆ ಐಟಮ್ ಎಲ್ಲ ಆಚೆ ಇಡಬೇಕು, ಆಮೇಲೆ ಒರೆಸಿ ಕ್ಲೀನ್ ಮಾಡಿ ಧೂಳು ಹೊಡೆದಾದ್ಮೇಲೆ ವಾಪಸ್ ತಂದು ಇಡಬೇಕು. ಅಂದರೆ ಓಡಾಡೋಕ್ಕೂ ಜಾಗದೇ ಇಲ್ಲದಷ್ಟು ಶೋ ಐಟಮ್ಗಳು. ಅಂದ್ರೆ ಶೋ ಐಟಮ್ ಯಾವ ಲೆಕ್ಕಕ್ಕೆ ಕಲೆಕ್ಷನ್ ಇಟ್ಟಿದ್ದೀನಿ ಅಂದ್ರೆ ರವಿಚಂದ್ರನ್ ಸರ್ರೇ ಹೊಗಳಿದ್ದಾರೆ. ಅಂದ್ರೆ ನಾನೇ ಕಲರ್ಫುಲ್ ಅಂದ್ರೆ ನನಗಿಂತ ಕಲರ್ಫುಲ್ ಅಲ್ಲ ನೀನು ಅಂತ. ಕ್ರೇಜಿ ಎಷ್ಟು ನೀವು, ಯಾಕೆಂದ್ರೆ ತುಂಬಾ ಕೋಟಿ ಕೋಟಿ ಕಾರ್ಗಳನ್ನ ತಗೊಳ್ಳೋ ಕ್ರೇಜ್ ಇರೋ ಅಂತ ನೋಡಿದೀವಿ. ಆದ್ರೆ ನೀವು ವಿಶ್ವದಲ್ಲೇ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್. ಅಂದರೆ ಸ್ಟೇಟ್ ಲೆವೆಲಲ್ಲಿ ಹೆಸರು ಮಾಡೋದು ಒಂದು, ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡೋದು ಒಂದು, ಆದರೆ ನೀವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಆಗಿದ್ರೆ ಇದು ಎಲ್ಲಿಂದ ಸರ್? ಇದ್ರ ಮೂಲ ಎಲ್ಲಿಂದ ನಿಮಗೆ? ಇದ್ರ ಬಂದಿದ್ದ ಇಂಟ್ರೆಸ್ಟ್ ಎಲ್ಲಿಂದ? ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ್ಲೇ ಇದನ್ನೊಂದು ಪ್ರೊಫೆಷನಲ್ ಆಗಿ ಆಗಬೇಕು ಅಂತ ಫಸ್ಟ್ ಪಿಯುಲ್ಲೇ ಕ್ಯಾಡಬಾಂಬ್ಸ್ ಅನ್ನೋದನ್ನ ರಿಜಿಸ್ಟರ್ ಮಾಡ್ತೀನಿ, ಹೆಸರನ್ನ ರಿಜಿಸ್ಟರ್ ಮಾಡ್ತೀನಿ. ಪ್ರಿಫಿಕ್ಸ್ ಅಫಿಕ್ಸ್ ಅಂತಾರೆ, ಅದು ಕೆನಲ್ ಕ್ಲಬ್ ಆಫ್ ಇಂಡಿಯಾ. ಎಲ್ರಿಗೂ ಒಂದು ಕ್ವಶನ್ ಇದೆ ಸರ್, ಕ್ಯಾಡಬಾಂಬ್ಸ್ ಅನ್ನೋದು ನಿಮ್ಮ ವಂಶದ ಹೆಸರಾ ಅಂತ? ಇಲ್ಲ, ಅದು ನನ್ನ ಕಂಪ್ನಿ ಹೆಸರು. ಅದು ಒಂದು ಕ್ಯಾಡಬ್ಯಾಮ್ಸ್ ಹಾಸ್ಪಿಟಲ್ ಅಂತ JP ನಗರ ಕನಕಪುರ ರೋಡಲ್ಲಿ ಇದೆ. ಅದರದ್ದೇ ಕಾಪಿ ಮಾಡಿದ್ದೀನಿ. ಆದರೆ ಅವ್ರದ್ದು ತೆಗೆದು ನಾನು ಹಾಕೊಂಡಿದ್ದೀನಿ. ಯಾಕಂದ್ರೆ ಒಂದು ಸ್ಪೆಲ್ಲಿಂಗ್ ಇದಾದ್ರೂ ಅವ್ರು ಕೇಸ್ ಹಾಕಕ್ಕಾಗಲ್ಲ. ಇವತ್ತು ಕ್ಯಾಡಬ್ಯಾಮ್ಸ್ಗಿಂತ ಕ್ಯಾಡಬಾಂಬ್ಸೇ ವರ್ಲ್ಡ್ಗೆ ಫೇಮಸ್ಸು. ಅವ್ರೇನಾರ ಕ್ಯಾಡಬಾಂಬ್ಸ್ ಹಾಸ್ಪಿಟಲ್ ಅಂತ ಸರ್ಚ್ ಮಾಡಿದ್ರು ಅದು ನನಗೆ ಕಾಲ್ ಬರುತ್ತೆ.